ಇವತ್ತು ನಾವು ಕುಕಿಂಗ್ ಬ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ನಮ್ಮ ಮನೇಲಿ ಗುವಾವ ಇತ್ತು, ಆದರೆ ನಾನು ತಿನ್ನಲ್ಲ. ನಾನು ಸ್ನ್ಯಾಕ್ಸಿಗೆ ತೊಗೊಂಡು ಹೋಗಲ್ಲ. ನಾನು ಸ್ನ್ಯಾಕ್ಸಿಗೆ ಬರೀ ತೊಗೊಂಡು ಹೋಗೋದು ಚಿಪ್ಸ್. ಸೊ ನಾನು ಬರೀ ಚಿಪ್ಸ್ ತೊಗೊಂಡು ಹೋಗ್ತೀನಿ. ಈ ಗುವಾವ ಏನಕ್ಕೆ ಆರೋ ಹೆಲ್ತಿ ಇರುತ್ತೆ, ಅದಕ್ಕೆ ಏನಾದ್ರು ಒಂದು ಸಣ್ಣ ಪುಟ್ಟ ಜ್ಯೂಸ್ ಮಾಡೋದು ಅನ್ಕೋತಾ ಇದ್ದೀನಿ. ಸೊ ಗೈಸ್, ನಿಮ್ಮ ಮನೇಲಿ ಈ ಥರ ಅರ್ಧ ಗುವಾವ ಇದ್ದರೆ ತಗೋಬೋದು, ಅಥವಾ ಫುಲ್ ಗುವಾವ ಇದ್ರೂ ನೀವು ತಗೋಬೋದು. ನೆಕ್ಸ್ಟು ನೀವು ಈ ಗ್ರೀನ್ ಕಲರ್ ಇಡಬಾರ್ದು. ಗ್ರೀನ್ ಕಲರ್ನೆಲ್ಲ ಫುಲ್ ಪೀಲ್ ಮಾಡಬೇಕು. ಆಮೇಲೆ ನನ್ನ ಗಾಯ ನೋಡಿ ನನ್ನ ತಲೆ ಸೌದಿ ದುರ್ಮಾನ ಅನ್ಕೊಂಡೇ ಬಂದಿದ್ದ. ಆದ್ರೆ ನಾನು ಇದನ್ನೇ ಮಾಡ್ತೀರ ಕಣ್ಣು ಮುಚ್ಕೊಂಡು ಸುಮ್ಮನೆ ಬಂದಿದ್ದೆ. ಅದಕ್ಕೆ ನಮ್ಮ ಅಪ್ಪ ಬಂದು ನೋಡಿ ದುಡ್ಡಾಗಿದ್ದು. ಮತ್ತೆ ಈ ವಿಷಯನ ಯಾರು ಹೇಳ್ಬೇಡಿ, ಆಮೇಲೆ ಕದ್ದು ಮುಚ್ಚಿ ಸಿಗೋ ಲವ್ ಸಿಗಲ್ಲ ನನಗೆ. ಕದ್ದು ಮುಚ್ಚಿ ಮುದ್ದು ಮಾಡೋದು ನಿಲ್ಲಿಸಿ ಆದಷ್ಟು ಬೇಗ ನಮ್ಮ ಅವ ನಿಮ್ ಜೊತೆ ಮಾತಾಡೋ ಹಾಗಾಗಿಂದ ನಾನು ಆಶೀರ್ವಾದ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿಕ್ಕೆ ಅಪ್ಪ ಕ್ಷಮಿಸ್ತಾರೆ. ನನ್ನ ಜೊತೆ ಮುಂಚಿನ ಮಾತಾಡ್ತಾರೆ. ಇಷ್ಟು ದಿನ ನಿಮ್ಮ ಹತ್ರ ಮತ್ತೆ ಕೇಸರ ಹತ್ರ ಮಾತಾಡ್ತಿರಲಿಲ್ಲ, ರೈಟ್? ಆದರೆ ಈಗ ಮಾತಾಡ್ತಿದ್ದಾರೆ ತಾನೆ. ಹಂಗೆ ನಮಗೂ ಒಳ್ಳೆ ಟೈಮ್ ಬರುತ್ತೆ. ಅಪ್ಪನ ಟೈಮ್ ಆಯ್ತು ಅಲ್ಲಿ ತನಕ ಟೈಮ್ ಇರುತ್ತೆ. ನನಗೇನು ಬೇಜಾರಿಲ್ಲ. ಇದನ್ನು ಬೇಗ ಪೀಲ್ ಮಾಡ್ಕೋಬೇಕು. ಅಲ್ಲಿ ತನಕ ನಾನು ಇದನ್ನು ಲೇಟಾಗಿ ಪೀಲ್ ಮಾಡೋದು. ಸೊ ಅಲ್ಲಿ ತನಕ ನಾನು ಇದನ್ನು ಪಾಸ್. ಸೊ ಗೈಸ್, ಇದನ್ನು ಫುಲ್ ಪೀಲ್ ಮಾಡಬೇಕು. ಸ್ವಲ್ಪ ಗ್ರೀನ್ ಇದ್ರೂ ಇಟ್ಸ್ ಓಕೆ, ಏನಾಗಲ್ಲ. ಆದರೆ ಪೂರ್ತಿ ಗ್ರೀನ್ ಇರಬಾರ್ದು. ಸೊ ಇವಾಗ ಫಸ್ಟ್ ಇದನ್ನು ಕ್ಲೀನ್ ಮಾಡಿಬಿಡ್ಬೇಕು. ಗ್ರೈಂಡ್ ಆ್ಯಕ್ಚುಲಿ ಫಸ್ಟ್ ಇದನ್ನು ಕಟ್ ಮಾಡಿಬಿಡೋದ. ಮತ್ತೆ ನಾನು ಚಾಪ್ ನವಲೆ ಯಾರು ಬೆಲ್ಲನು ಜೊತೆ ರಾವಣ ನೀವು ಮನ್ನಬೇಕಾದ ಕಾವಿಪನಾದಾನ ಸುಖ ಬಡವು ಕಡಕರ ಯಾರು ಸುಳ್ಳು ಸಾಲು ದಾವೀನು ಸೊ ಗೈಸ್, ನೀವು ಕ್ಯೂಬ್ ಥರ ಕಟ್ ಮಾಡಬೇಕಂದ್ರೆ ಕ್ಯೂಬ್ ಥರನೂ ಕಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ಈ ಮಚ್ಚ ಅವ್ರೆ ನಾವು ಇನ್ನೂ ಹಣ್ಣು ಬಿಟ್ಕೊಂಡು ಕೂತಿರ್ಬೇಕು. ಯಾರು ತೂಕಾಡಿಸಿ ಮಲ್ಕೊಂಡ್ಬಿಡ್ತಾರೋ ಅವ್ರು ನೆಲದ ಮಲ್ಕೋಬೇಕು. ಇದೇ ಚಾಲೆಂಜ್. ಮೊದಲು ಮಲ್ಗೋದ್ರೆ ನೀನು ಕುಳಿತಾರೆ. ಸೊ 1 hour
ತಿಂದೆ ಬಿಡ್ದ. ಆ್ಯಕ್ಚುಲಿ ನಂಗೆ ಈ ಥರ ಗೋವಾ ಇಷ್ಟ, ದಪ್ಪ ದಪ್ಪ ಇರೋದು. ಅದು ಸ್ವಲ್ಪ ಒಂದು ಸಣ್ಣ ಸಣ್ಣ ಇರುತ್ತಲ್ಲ ಗೈಸ್, ಅದು ಚೂರು ಇಷ್ಟ ಆಗಲ್ಲ ನನಗೆ. ಫುಲ್ ದಪ್ಪ ಇರ್ಬೇಕು, ಇಷ್ಟು ದಪ್ಪ ಇರಬೇಕು. ಹಾಕಬೇಕು. ಮಿಕ್ಸಿದಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಪಾವಜ ಜಾರ್ ಹಾಕಬೇಕು. ಅಮ್ಮ ಹಾಲಿಲ್ವಾ? ಶ್ರೀಮಂತರ ಮನೆಗೆ ಸೊಸೆಯಾಗೋಗಿ ಸುಖವಾಗಿ ಬಾಳ್ಬೇಕು ಅಂತ ಆಸೆ ಪಡ್ತೀನಿ. ಹಾಲಿಲ್ಲ ಗೈಸ್, ಒಂದು ಐಡಿಯಾ. ಹಾಲಿಲ್ಲ ಅಂದ್ರೆ ಶುಗರ್ ಹಾಕೋಬೋದು ನೀವು. ಹಾಲಿಲ್ಲ ಅಂದ್ರೆ ಶುಗರ್ ಹಾಕೋಬೋದು. ಸೊ ನಾನಿಲ್ಲಿ ಹಾಲಿಲ್ಲ, ನಾನು ಶುಗರ್ ಹಾಕೋತಾ ಇದ್ದೀನಿ. 2 ಟೀ ಸ್ಪೂನ್ ಹಾಕೊಳ್ಳಿ, ಅಷ್ಟೇ ಸಾಕು. ಗೋವಾನು ತುಂಬ ಸ್ವೀಟ್ ಇದೆ ನಮ್ಮದು. ನಿಮ್ದು ಏನಾದ್ರು ಸ್ವಲ್ಪ ಸ್ವೀಟ್ ಇಲ್ಲ ಅಂದರೆ ನೀವು ಹಾಲು ಹಾಕ್ಕೊಳ್ಳೇಬೇಕು. ನಿಮ್ಗೆ ಜಾಸ್ತಿ ಸ್ವೀಟ್ ಇಲ್ಲ ಅಂದರೆ ಹಾಲು ಹಾಕ್ಕೊಳ್ಬೇಕು. ಇಲ್ಲಾಂದರೆ ನಂತರ ಸ್ವೀಟ್ ಇದ್ದರೆ ಹಾಲಿಲ್ಲ ಅಂದರೆ ಹಾಕೋಬೋದು, ಶುಗರ್ ಹಾಕೋಬೋದು. ಆದಮೇಲೆ ಇದನ್ನು ಗ್ರೈಂಡ್ ಆದಮೇಲೆ ಇದ್ರ ಟೆಕ್ಸ್ಚರ್ ತೋರಿಸ್ತೀನಿ ನಿಮಗೆ ಬೌಲಲ್ಲ. ಸೊ ಗೈಸ್, ನಾವು ಆ್ಯಕ್ಚುಲಿ ನಾನು ಗ್ರೈಂಡ್ ಮಾಡಿದಾಗ ಗೈಸ್ ಅದು ಒಂಥರ ಪೇಸ್ಟ್ ಒಂಥರ ಪೇಸ್ಟ್ ಥರ ಆಯಿತು ನಾನು ಗ್ರೈಂಡ್ ಮಾಡಿದಾಗ. ಸೊ ಅದಕ್ಕೆ ನೀವು ಸ್ವಲ್ಪ ನೀರು ಹಾಕೋಬಿಡಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದಲ್ಲ ಕಣೋ, ಅಮ್ಮ ಯಾವುದೋ ಒಂದು ನೀರು ಸಕ್ಕರೆ ಹಾಕಿದೀಯಾ? ಹ್ಞೂ, ಸೂಪರ್, ಸಾಕು ಇಷ್ಟು ನೀರು. ಅದನ್ನು ಗ್ರೈಂಡ್ ಆಗ್ತದ. ಸೊ ಗೈಸ್, ಈಗ ರೆಡಿ ಆಗಿದೆ. ಓಪನ್ ಮಾಡಿ ನೋಡೋದ. ಸೊ ಗೈಸ್, ಇಟ್ಸ್ ವೆರಿ ಕ್ರೀಮಿ ಬಟ್ರಿ, ಜಾಸ್ತಿ ಕ್ರೀಮಿ ಆಗಿದೆ, ಬಟ್ರಿ ಆಗಿದೆ, ಸಾಕಾಗಿದೆ. ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಾಂ, ಸೊ ಗೈಸ್, ಇದನ್ನ ಕುಡಿದ್ಬಿಟ್ಟು ಬಟ್ಟ ಅಂತ ಟ್ಯೂಷನ್ಗೆ ಹೋಗ್ಬಿಡ್ಬೇಕು ಗೈಸ್. ಇಲ್ಲ ಅಂದರೆ ಟೈಮಿಗೆ ಹೋಗಿಲ್ಲ ಅಂದರೆ ಲೇಟಾಗಿ ಬಂದ್ಬಿಡೋದು ಗೈಸ್. ನಿಜವಾಗ್ಲೂ ನನ್ನ ಜೊತೆ ಆ ಥರ ಆಗಿದೆ. ಸೊ ಗೈಸ್, ನಾನು 6 ಗಂಟೆ ಹೋಗಿದ್ದೆ ಒಂದು ಸರಿ, ನಾನು ಆಚೆ ಹೋಗಿದ್ದೆ. ನಾನು ಮಮ್ಮಿಗೆ ಹೇಳಿದೆ ಇವಾಗ ಟ್ಯೂಷನಿಗೆ ಹೋಗಲ್ಲ, ಬೇಕಾದ್ರೆ ನಾಳೆ ಹೋಗ್ಬೋದು. ನಮ್ಮಪ್ಪನೇ ಹೇಳಿದ್ರು, ನಮ್ಮ ಮಮ್ಮಿ ಕೇಳಿಲ್ಲ, ಕಳಿಸೋಬಿಟ್ರು. ಸೊ ಗೈಸ್, ನಾನು ಎಷ್ಟೊತ್ತಿಗೆ ಬಂದೆ ಹೇಳಿ? ಲಿಟ್ರಲಿ ಊಟ ತಿನ್ನೋ ಟೈಮಿಗೆ ಬಂದೆ. ಅದು ಗೈಸ್, ಒಬ್ಬಳೇ ಬಂದಿದ್ದೀನಿ. ಹೆಂಗಿರ್ಬೇಡ ಗೈಸ್, ಹೆಂಗಿರ್ಬೇಡ. ಹಿಂಗಿರ್ಬೇಡ ಆಗ ನನ್ನ ಜೊತೆ. ಅಲ್ಲ ಗೈಸ್, ಸೀಕಾಗಿದೆ. ಈ ಥರನೇ ನನ್ನ ಹತ್ರ ಜಾಸ್ತಿ, ಈ ಥರನೇ ನನ್ನ ಹತ್ರ ಗೈಸ್ ಜಾಸ್ತಿ ಆಗಿದೆ. ಅದನ್ನು ಹೇಳೋಕ್ಕೆ ಗೈಸ್ ಎಷ್ಟೊಂದು ಅವರ್ ತಗೊಳ್ಳಲ್ಲ ಗೈಸ್, ಅಷ್ಟೊಂದು ಅವರ್ ತಗೊಬಿಡುತ್ತೆ ಹೇಳ್ಬಿಡೋಕ್ಕೆ. ಯಾಕಂದರೆ ನನ್ನ ಹತ್ರ ಅಷ್ಟೊಂದು ಇನ್ಸಿಡೆಂಟ್ಗಳಾಗಿದೆ. ಅಪ್ಪ, ನೀವೇನಾರು ಅದನ್ನು ಥಿಂಕ್ ಮಾಡಿದ್ರೆ ಗೈಸ್
ಒಳ್ಳೇದು. ಆದ್ರೆ ನಾನು ಮದುವೆ ಆಗೋ ಹುಡುಗ ನನ್ನ ಮನಸ್ಸಿಗೆ ಇಷ್ಟ ಆಗೋದು ಮುಖ್ಯ. ನಾಳೆ ನಾನು ಅವ್ರ ಜೊತೆ ಮಾತಾಡ್ಬೇಕಮ್ಮ. ಮಾತಾಡಿದ್ರೇನು ಅವ್ರು ನನಗೆ ಇಷ್ಟ ಆಗಿಲ್ಲ ಅಂದ್ರೆ ಎಲ್ಲರ ಮುಂದೆ ಬಂದು ನನಗೆ ಮತ್ತೆ ಇಷ್ಟ ಇಲ್ಲ ಅಂತಾನೆ ನಾನು ಹೇಳ್ತೀನಿ. ನೋಡಿ ಗೈಸ್, ಅದು ನೀರು ಥರ ಆಯಿತು. ಗೈಸ್, ನಮ್ಮ ಮನೆ ಹತ್ರ ಒಬ್ಬರು ಆಂಟಿ ಇರ್ತಾರೆ. ಅದಕ್ಕೆ ನಾನು ಒಂದು ಗ್ಲಾಸ್ ಕಾಫಿ ಯಾಕಂದರೆ ಗೈಸ್ ಒಂದು ಆಂಟಿ ಇದ್ದಾರೆ, ಡೈಲಿ ನನ್ನ ಕೇಳ್ತಾರೆ ಏನಾದ್ರು ಮಾಡಿದ್ರೆ ಕೊಡಿ, ಅವ್ರಿಗೆ ಇದನ್ನು ಕೊಟ್ಬಿಡ. ಸೊ ಗೈಸ್, ಇವಾಗ ನೋಡೋದ ಇದು ಹೆಂಗೆ ಆಗಿದೆ ಅಂತ ಗೈಸ್, ಬರೀ ಇಷ್ಟ ಆಗಿರೋದು. ಏನಕ್ಕಂದ್ರೆ ನಾವು ಹಾಕ್ಬೋದು. ಸೈಕ್ ಆಗಿದೆ ಗೈಸ್, ಮಸ್ಟ್ ಟ್ರೈ. ಓಕೆ, ಬಾಯ್.